ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ದೇವರ ಇರುವಿಕೆಯ ಬಗ್ಗೆ ಒಂದು ಸಣ್ಣ ಕಥೆಯನ್ನು ನಿಮಗೆ ಪರಿಚಯಿಸುತ್ತೇನೆ. ಒಮ್ಮೆ ಒಬ್ಬ ವಿದ್ಯಾರ್ಥಿ ವಿವೇಕಾನಂದರನ್ನು ತಾವು ಯಾವಾಗಲೂ ನಾರಾಯಣ ನಾರಾಯಣ ಎನ್ನುತ್ತಿರುತ್ತೀರಿ, ನಮಗೆ ಯಾವಾಗಲೂ ದೇವರ ಬಗ್ಗೆ ಹೇಳುತ್ತಿರುತ್ತೀರಿ. ಅವನು ಇರುವುದಾದರೆ ಅವನೇಕೆ ನಮಗೆ ಕಾಣುವುದಿಲ್ಲ? ನಾವೇಕೆ ಅವನನ್ನು ನೋಡಲಾಗುವುದಿಲ್ಲ? ನೋಡಲಾಗದವನನ್ನು ಇದ್ದಾನೆಂದು ನಂಬುವುದಾದರೂ ಹೇಗೆ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ವಿವೇಕಾನಂದರು ಅವನನ್ನು ಹೊರಗೆ ಕರೆದುಕೊಂಡು ಬಂದು ತಲೆ ಎತ್ತಿ ಆಕಾಶದಲ್ಲಿರುವ ಸೂರ್ಯನನ್ನು ನೋಡು ಎನ್ನುತ್ತಾರೆ. ಆತ ತಲೆ ಎತ್ತಿ ನೋಡಿದವನು ತಕ್ಷಣ ತಲೆ ಕೆಳಗೆ ಮಾಡಿ ಮಧ್ಯಾಹ್ನದ ಹೊತ್ತು ಸೂರ್ಯನನ್ನು ನೋಡಲು ಸಾಧ್ಯವಿಲ್ಲ ಗುರುಗಳೇ ಎನ್ನುತ್ತಾನೆ. ಆಗ ಸ್ವಾಮೀಜಿಯವರು, ಈ ಸೂರ್ಯ ನಾರಾಯಣ, ಆ ನಾರಾಯಣನ ಒಂದು ಅಂಶ ಮಾತ್ರ. ಇವನನ್ನು ನೋಡಲು ಸಾಧ್ಯವಾಗದಿದ್ದರೆ ನೀನು ದೇವರನ್ನು ನೋಡಲು ಹೇಗೆ ಸಾಧ್ಯ ಎಂದು ದೇವರ ಇರುವಿಕೆಯನ್ನು ಅರ್ಥ ಮಾಡಿಸಿ, ದೇವರಿಲ್ಲದೆ ಈ ಸೃಷ್ಟಿ ಇಲ್ಲ ಎಂಬ ನಂಬಿಕೆ ಆತನಲ್ಲಿ ಮೂಡಿಸುತ್ತಾರೆ. ಪ್ರಕೃತಿ, ಗಿಡ, ಮರ, ಹೂ, ಹಣ್ಣು, ಹಕ್ಕಿಗಳ ಹಾಡಿನ ಮಾಧುರ್ಯದಲ್ಲಿ ದೇವರು ಕಾಣಿಸುತ್ತಾನೆ. ದೇವರು ಸರ್ವತೋಮುಖ, ಸರ್ವ ವ್ಯಾಪಕ, ಅಗೋಚರ ಶಕ್ತಿಯ ಬೆಳಕಾಗಿದ್ದಾನೆ ಎಂದು ವಿದ್ಯಾರ್ಥಿಗೆ ಹೇಳಿದಾಗ ಅವನಿಗೆ ಜ್ಞಾನೋದಯವಾಗುತ್ತದೆ. ಆತನು, ನನ್ನ ಕಣ್ತೆರೆಸಿದ ನೀವೇ ನನ್ನ ದೇವರೆಂದು ಮುಂದೆ ವಿವೇಕಾನಂದರ ಆಪ್ತ ಶಿಷ್ಯನಾಗುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.